ಮಳೆಗಾಲದಲ್ಲಿ ಎಲ್ಲಿ ಯಾವಾಗ ಅನಾಹುತ ಸಂಭವಿಸುತ್ತೆ ಅನ್ನೋದನ್ನ ಊಹೆ ಮಾಡೋದು ಅಸಾಧ್ಯ. ಅದರಲ್ಲೂ ಕರಾವಳಿಯಲ್ಲಿ ಒಮ್ಮೆ ಮಳೆ ಬಂತು ಅಂದ್ರೆ ನಿಲ್ಲೋದೇ ಕಷ್ಟ. ಹೇಗಿದ್ರೂ ಪುತ್ತೂರಲ್ಲಿ ಶಿಥಿಲಾವಸ್ಥೆಯಲ್ಲಿರೋ ಕಟ್ಟಡ ಅಮಾಯಕರ ಬಲಿಗಾಗಿ ಕಾದು ಕೂತಿದೆ. ದುರಂತಕ್ಕೆ ಆಹ್ವಾನಿಸುತ್ತಿದೆ ಶಿಥಿಲ ಕಟ್ಟಡ. ಜಿಲ್ಲಾಡಳಿತ ಅಲರ್ಟ್ ಆಗದಿದ್ರೆ ಆಪತ್ತು. ಇದು ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರಮುಖ ನಗರಗಳಲ್ಲಿ ಒಂದಾದ ಪುತ್ತೂರು ನಗರ ಮಧ್ಯೆ ಇರೋ ಹಳೆ ಕಟ್ಟಡ. ಶಿಥಿಲಾವಸ್ಥೆಯಲ್ಲಿರೋ ಈ ಕಟ್ಟಡದ ವ್ಯಾಜ್ಯ ಕೋರ್ಟ್ನಲ್ಲಿರೋ ಕಾರಣ ಹಾಗೆಯೇ ಬಿಡಲಾಗಿತ್ತು. ಆದರೆ ಇತ್ತೀಚೆಗೆ ಪುತ್ತೂರಿನ ಶಾಸಕ ಅಶೋಕ್ ಕುಮಾರ್ ರೈ ಮಹಾಲಿಂಗೇಶ್ವರ ಜಾತ್ರೆ ವೇಳೆ ಉಳ್ಳಾಲ್ತಿ ಕಟ್ಟೆಯ ಬಳಿ ಭಕ್ತರಿಗೆ ಸಮಸ್ಯೆ ಆಗುತ್ತೆ ಅಂತ ಕಟ್ಟಡದ ಒಂದು ಭಾಗವನ್ನ ಖುದ್ದು ಜೆಸಿಬಿ ಚಲಾಯಿಸಿ ಉರುಳಿಸಿದ್ರು. ಆದರೆ ಬಾಕಿ ಉಳಿದ ಅವಶೇಷಗಳನ್ನ ಅಲ್ಲೇ ಬಿಟ್ಟಿದ್ದಾರೆ. ಈ ಅವಶೇಷ ಈ ಮಳೆಗಾಲಕ್ಕೆ ಉರುಳಿ ಬೀಳೋದ್ರಲ್ಲಿ ಯಾವುದೇ ಸಂಶಯವಿಲ್ಲ. ಒಂದು ವೇಳೆ ಅವಶೇಷ ಕುಸಿದಲ್ಲಿ ಪಾದಾಚಾರಿಗಳ ಮೇಲೆ ಬೀಳೋದು ಕಟ್ಟಿಟ್ಟ ಬುತ್ತಿ. ವಿವಾದಿತ ಕಟ್ಟಡವನ್ನ ನೆಲಸಮ ಮಾಡಿದ್ದ ಶಾಸಕರು ರಸ್ತೆ ಪಕ್ಕದಲ್ಲಿರುವ ಕಟ್ಟಡದ ಒಂದು ಭಾಗವನ್ನ ಹಾಗೇ ಬಿಟ್ಟಿದ್ದು ಸಂಭಾವ್ಯ ಅನಾಹುತಕ್ಕೆ ಕೂಗಿ ಕರೆದಂತಿದೆ. ಒಂದು ಹಳೆಯ ಬಿಲ್ಡಿಂಗ್ ಇವತ್ತು ಈಗ ನಾಳೆಯಲ್ಲಿ ಬೀಳುವ ಪರಿಸ್ಥಿತಿ ಎಲ್ಲೇ ಇದೆ. ಬಹಳ ಭಯಾನಕವಾದ ಪರಿಸ್ಥಿತಿ ಆ ಕಟ್ಟಡಕ್ಕೆ ಬಂದಿದೆ. ಬಹುಶಃ ಜಿಲ್ಲಾಡಳಿತ, ನಗರಸಭೆಯ ಪೌರಾಯುಕ್ತರು, ಜಿಲ್ಲಾಧಿಕಾರಿಗೆ ಈ ವಿಷಯವನ್ನು ತಂದು ತಕ್ಷಣ ಆ ಒಂದು ಹಳೆಯ ಕಟ್ಟಡವನ್ನು ತೆರವು ಮಾಡಿಕೊಡ್ಬೇಕು. ಈ ನಗರಕ್ಕೆ ಬರುವಂತ ಎಲ್ಲ ನಮ್ಮ ಉಪ್ಪಿನಂಗಡಿ, ವಿಟ್ಲ ಭಾಗಕ್ಕೆ ಹೋಗುವಂತ, ಮಂಗಳೂರು ಕಡೆ ಹೋಗುವಂತ ಎಲ್ಲ ಪ್ರಯಾಣಿಕರು ಆ ಒಂದು ಕಟ್ಟಡದ ಹತ್ತಿರ ನಿಲ್ತಾ ಇದ್ದಾರೆ. ಬಸ್ಸಿಗಾಗಿ ಕಾಯುತ್ತಾ ನಿಲ್ತಾ ಇದ್ದಾರೆ. ಇಂತಹ ಒಂದು ಅಪಾಯದ ಕಟ್ಟಡವನ್ನ ಈ ಒಂದು ಭಾಗದಲ್ಲಿ ಇಟ್ಟಿರುವಂತದ್ದು ತುಂಬಾ ಶೋಚನೀಯ ಅಂತೇಳಿ ನನಗೆ ಅನಿಸ್ತಾ ಇದೆ. ದಿನದ 24 ಗಂಟೆಯೂ ಈ ರಸ್ತೆಯಲ್ಲಿ ಜನಸಂಚಾರ ಮತ್ತು ವಾಹನಗಳ ಸಂಚಾರವಿದ್ದು ಯಾವ ಸಮಯದಲ್ಲಿ ಬಿದ್ದರೂ ಅಪಾಯ ತಪ್ಪಿದ್ದಲ್ಲ. ಅನಾಹುತಕ್ಕೂ ಮುನ್ನ ಜಿಲ್ಲಾಡಳಿತ ಈ ಬಗ್ಗೆ ಎಚ್ಚೆತ್ತುಕೊಂಡು ಜನರ ಜೀವಹಾನಿ ತಪ್ಪಿಸಲು ಕ್ರಮ ಕೈಗೊಳ್ಳಬೇಕಿದೆ. ಆ ಬಿಲ್ಡಿಂಗಿಗೆ ಸಪೋರ್ಟ್ ಇಲ್ಲದ ರೀತಿಯಲ್ಲಿ ಇದೆ. ಅದನ್ನು ಅಷ್ಟು ಗಡಿಬಿಡಿಯಲ್ಲಿ ತೆಗೆಯುವ ಬದಲು ಕಾನೂನಿನ ಚೌಕಟ್ಟಿನಲ್ಲಿ ಅದನ್ನು ಸರಿಯಾದ ರೀತಿಯಲ್ಲಿ ಎಲ್ಲ ಇಲಾಖೆಗಳನ್ನು ಮಾಡಿಕೊಂಡು ಕಾನೂನು ರೀತಿಯಲ್ಲಿ ತೆಗಿಬಹುದು. ಅನಾಹುತ ಸಂಭವಿಸಿದ ಬಳಿಕ ಎಚ್ಚೆತ್ತುಕೊಳ್ಳದೆ ತುರ್ತಾಗಿ ಈ ಬಗ್ಗೆ ಕ್ರಮ ಕೈಗೊಳ್ಳಬೇಕಿದೆ. ಈಗಲೂ ನಿರ್ಲಕ್ಷ್ಯ ತೋರಿದಲ್ಲಿ ಮುಂದಾಗುವ ದುರಂತಕ್ಕೆ ಜಿಲ್ಲಾಡಳಿತವೇ ನೇರ ಹೊಣೆ. ಅಜಿತ್ ಕುಮಾರ್, ನ್ಯೂಸ್ 18, ಪುತ್ತೂರು.